ಏನಂದರೆ ಇಡೀ ಸಮಾಜನ ಒಗ್ಗೂಡಿಸ್ಕೊಂಡು ನಡೆಯುವಂಥ ಶಕ್ತಿ ಇರೋದು ಬೀದರ್ ಜಮೀರಣ್ಣವ್ರಿಗೆ ಮತ್ತು KM ಶಿವಲಿಂಗೇಗೌಡರಿಗೆ ಅರಸೀಕೆರೆ. ವಿಷಯ ಏನಂದರೆ ನಮ್ಮ ಫಸ್ಟ್ ಲೀಸ್ಟಲ್ಲಿ ಇಡೀ ಕರ್ನಾಟಕನೇ ಕಾದು ನೋಡ್ತಾ ಇತ್ತು. ನಮಗೆ ಇಡೀ ಸಮುದಾಯನ ಮುಸ್ಲಿಂ ಸಮುದಾಯ ಹಿಂದ ವರ್ಗ ಎಲ್ಲ ವರ್ಗದವರು ನಮ್ಮ DCM ಆಗೇ ಆಗ್ತಾರೆ ನಾವು ಜಮೀರಣ್ಣವ್ರು ಅಂತ ಕಾದು ನೋಡ್ತಾ ಇದ್ರು. ಯಾವುದೋ ಒಂದು ಫೇಕ್ ವಿಡಿಯೋಗೋಸ್ಕರ ಆಡಿಯೋಗೋಸ್ಕರ ಅದು ಏನು ಇಲ್ಲ, ಅದನ್ನು ಯಾರೋ ವಿರೋಧಿಗಳು ಅದನ್ನು ಬಿಟ್ಟು ಅವ್ರಿಗೆ ಅಂತ ಇದು ಕಿತ್ತೂರಿ ನಡೀತಾ ಇದೆ. ಹೈಕಮಾಂಡ್ನವರು ಯಾವುದೇ ಒಂದು ಅವರು ಹಿಂಬಾಲಕರು ಜಮೀರಣ್ಣವರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನ ಯೋಚನೆ ಮಾಡಿ. ಮೊನ್ನೆ ಅವರು ಕೇರಳದಲ್ಲಿ ಹೋಗಿ ಎಷ್ಟು ಸೀಟ್ನ ಗೆಲ್ಲಿಸಿದ್ರು, ಮತ್ತೆ ಅದು ದಾವಣಗೆರೆ ಹೋಗಿ ಮತ್ತೆ ಅವರು ಕೆಲಸ ಮಾಡಬೇಕಾದ್ರೆ ಎಲ್ಲ ಥರದ ಅವ್ರು ಮಾತಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ಅವರು ಸಂಘಟನೆ ಮಾಡಿದ್ದಾರೆ. ಆದರೂ ಅದು ಅವಾಗ ಬಿಡದೇ ಇರೋ ಹಡಿಯನ್ನ ಈಗ ಬಿಟ್ಟಿದ್ದಾರೆ ಅಂದರೆ ಅದ್ರ ಅರ್ಥ ಏನಂದ್ರೆ ಅವ್ರನ್ನ ದಿಕ್ ತಪ್ಪಿಸ್ಬೇಕು ಅಂತ. ಅದನ್ನ ದಯವಿಟ್ಟು ಹೈಕಮಾಂಡ್ನವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹೇಳೋದು ಮನವಿ ಮಾಡ್ಕೊಳ್ಳೋದು ಏನಂದರೆ ಯಾವುದೇ ಕಾರಣಕ್ಕೂ ನೋಡಿ DCM ಸ್ಥಾನ ಅವ್ರಿಗೆ ಕೊಡಲೇಬೇಕು ಜಮೀರಣ್ಣವ್ರಿಗೆ. ಆಮೇಲೆ ವಿಷಯ ಏನಂದರೆ ಅದ್ರ ಜೊತೆಯಲ್ಲಿ KM ಶಿವಲಿಂಗೇಗೌಡರು 7 ತಾಲೂಕಲ್ಲಿ ಅವರೇ ಗೆದ್ದಿರೋದ್ರಿಂದ ಅವರೇ ಈಗ ಮಾಸ್ ಲೀಡ್ರು. ಇಡೀ 7 ತಾಲೂಕಿಗೆ ಅವರೇ ಮಾಸ್ ಲೀಡ್ ಆಗಿರೋದ್ರಿಂದ ಅವ್ರ ಕೊಡುಗೆ ಅರಸೀಕೆರೆಗೆ ಭಾಳ ಇದೆ, ಇಡೀ ಹಾಸನ ಜಿಲ್ಲೆಗೆ ಅವ್ರ ಕೊಡುಗೆ ಭಾಳ ಇದೆ. ಅದರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ಸಮುದಾಯ ಕೊಡಲೇಬೇಕು. ಇಡೀ ಎಲ್ಲ ಸಮುದಾಯಕ್ಕೂ ಅವರು ಕುಡಿಸ್ಕೊಂಡು ನಡೆಯುವಂಥ ಶಕ್ತಿ ಇದೆ. ಅವರಿಗೆ ನಾವು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು JDS ತೆರೆದು ಕಾಂಗ್ರೆಸ್ಗೆ ಸೇರಿದ್ರು. ಕಾಂಗ್ರೆಸ್ ಬರೋ ವಿಷಯ ಏನಂದರೆ ಅವರು JDS ಅಲ್ಲಿ ಇದ್ದಿದ್ರೆ ಅವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇರಲಿಲ್ಲ. ಅದನ್ನ ಮಾತು ನಮ್ಮ ಸಿದ್ದರಾಮಯ್ಯ ಸರ್ ಹೇಳಿದರು, ಈ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಕಾಂಗ್ರೆಸ್ಗೆ ಕರೆದ್ರು. ಆ ಕರೆದ ಮೇಲೆ ಅವ್ರಿಗೆ ಫಸ್ಟ್ ಲೀಸ್ಟಲ್ಲಿ ಅವರಿಗೆ ತಪ್ಪಿದೆ ಒಬ್ರು DCM ಕೊಡಲೇಬೇಕು ಜಮೀರಣ್ಣವ್ರಿಗೆ, ಇವ್ರಿಗೆ ಸಚಿವ ಸ್ಥಾನ KM ಕೊಡಲೇಬೇಕು. ಅದನ್ನು ನಾವು ಹೈಕಮಾಂಡಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಜಾತಿ ಬಗ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಂಥ ನಮ್ಮ ಜಮೀರಮ್ಮಂತ ಪೆನ್ಷನ್ ಸಿಗೋದೇ ಕಷ್ಟ. ಅವ್ರು ಕರ್ನಾಟಕ 99% ಓಟ್ ಹಾಕ್ತಾರೆ. ಅವ್ರು ಯಾರು ಇರೋದಿಲ್ಲ, ಜಾತಿ ಬಗ್ಗೆ ಇಲ್ಲ. ಅವರು ಅಂಥ ಮನುಷ್ಯಗೆ ಫಸ್ಟ್ ಟೈಮ್ ಮಿನಿಸ್ಟರ್ ಕೊಡಬೇಕಾದವರು ಎಲ್ಲ ಗೊತ್ತ ಬುದ್ಧಿವಂತ ಎಲ್ಲ ರಾಜಕೀಯ ಕಾಂಗ್ರೆಸ್ನಾಗೆ ನಮ್ಮ ಕಾಂಗ್ರೆಸ್ಸೇ ಇರೋದು ಅವ್ರ ಕಡೆಯಿಂದ. ನಮ್ಮ ಶಿವಲಿಂಗೇಗೌಡರು ಗೊತ್ತಿಲ್ಲ, 20 ವರ್ಷ ನಮ್ಮ ಶಿವಲಿಂಗೇಗೌಡರು MLA ಒಂದು ನಮ್ಮ ಅರಸೀಕೆರೆ ತಾಲೂಕಿನಾಗೆ ಯಾವುದೋ ಒಂದು ಗಲಾಟೆ ಅವಕಾಶ ಇಲ್ಲ. 20 ವರ್ಷ ನಾವು ಮುಂಚೆ ಗಲಾಟೆ ಇತ್ತು. ದೇವರಿಂದ ನಮ್ಮ ಅಭಿವೃದ್ಧಿ ಬಗ್ಗೆ ನಮ್ಮ MLA ನಮ್ಮ ಪೂರ ಕರ್ನಾಟಕದಲ್ಲಿ ಇಂಥ ಅಭಿವೃದ್ಧಿ ಕೆಲಸ ಯಾರು ಮಾಡಿಲ್ಲ. 99% ಎಲ್ಲ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡರು. ಯಾವ ಮಸೀದಿ ಆಗಲಿ, ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ಮತ್ತು ಹಾಸ್ಟೆಲ್ಗಳು, ST ಹಾಸ್ಟೆಲು 4 ಕಡೆ ಎಲ್ಲ ಉದ್ದ ಕಟ್ಟಿದ್ದಾರೆ. ಇಂಥ MLA ಸಿಬ್ಬಂದಿ ನಮ್ಮ ಪುಣ್ಯ ಅದು. ಅವ್ರಿಗೆ ದಯವಿಟ್ಟು ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ತೇವೆ, ಸಿದ್ದರಾಮಯ್ಯ ಸಾಹೇಬರು DK ಸರ್ಕಾರದಿಂದ ಇದು ಮಾಡ್ತಾರೆ. ಮಿನಿಸ್ಟ್ರು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಇನ್ನೂ ಅವ್ರಿಗೆ ಒಳ್ಳೆ ಪೋಸ್ಟ್ ಇದೆ. ತಕ್ಷಣ ಜಮೀರಮ್ಮನಿಗೆ ಶಿವಲಿಂಗೇಗೌಡರಿಗೆ ಕೊಡಲೇಬೇಕು. ನಾವು ಇನ್ನೂ ಬೇಕಾದಷ್ಟು ಇದ್ರ ಬಗ್ಗೆ ನಾವು ಸುದ್ದಿ ಮಾಡ್ತೀವಿ. ಅಂತ MLA ನಮ್ಮ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿ ಇಂಥ MLA ಸಿಗುತ್ತೆ ನಮಗೆ. ನಾವೆಲ್ಲ ಓಡಾಟ ಮಾಡೋಕೆ ಕೊಡ್ರಿ, ಅಭಿವೃದ್ಧಿ ಮಾಡೋಕೆ ಕೊಡ್ರಿ. ಇಷ್ಟೇ ಕಾಂಗ್ರೆಸ್ ಪಕ್ಷ ಉಳ್ಕೋಬೇಕಾದ್ರೆ ನಾವೆಲ್ಲ ಹಳಬ್ರು. ಹೆಚ್ಚು ನಾವು 75 ಕಾಂಗ್ರೆಸ್ನಾಗೆ ನಮ್ಮ KD ಮೆಂಬರ್ ಮಾಡಿದ್ರು. ಶಿವಲಿಂಗೇಗೌಡರು ಅಧ್ಯಕ್ಷ ಮಾಡಿ ನಮ್ಮ ಶಿವಲಿಂಗೇಗೌಡರು ಜಾತಿ ಇಲ್ಲ, ನಮ್ಮ ಜಮೀರಮ್ಮತ್ರ ಜಾತಿ ಇಲ್ಲ. ಇಂಥ ಜಾತಿ ಅಂತ ಇಟ್ಕೊಂಡ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದೆ ಬರುತ್ತೆ. ಈಗ 140 ಸೀಟ್ ಈ ಸತಿ ಬರುತ್ತೆ. ಅದ್ರಾಗೆ ಅವ್ರು ಮಾತಿಲ್ಲ. DK ಶಿವಕುಮಾರ್ ಒಳ್ಳೆಯವರು, DK ಶಿವಕುಮಾರ್ ಬೇಕಾದಷ್ಟು ಕೆಲಸ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ದೇವ್ರು ಅಂತಾನೆ. ಎಲ್ಲ ಕಡೆ ಸಿದ್ದರಾಮಯ್ಯ ಸಾಹೇಬರು ಬಡವ್ರ ಆಧಾರ ಗೊತ್ತಾಯ್ತು. ದಯವಿಟ್ಟು ನಾವು ಸರ್ಕಾರದಿಂದ ಮನವಿ ಮಾಡ್ತಾ ಇದ್ವಿ, ಎಲ್ಲ ಹೈಕಮಾಂಡಿಂದ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತೇವೆ. ದಯವಿಟ್ಟು ಜಮೀರ್ ಅಹ್ಮದಿಗೆ ಮಿಸ್ ಮಾಡಿ. ಜಮೀರ್ ಅಹ್ಮದ್ ಏನಿದೆ 1000 ವರ್ಷ 90% 1000 ಹೋಗ್ತಾರೆ ಗೊತ್ತಾಯ್ತು. ಈ ವರ್ಷ ಒಂಚೂರು ಹೆಚ್ಚು ಮೇಗ್ಬಿಟ್ರೆ 1000 ಒಂದು ಸ್ವಲ್ಪ ಬೇಜಾರಾಗಿ ಬಿಡ್ತಾರೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೋ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಜಮೀರ್ ಅಹ್ಮದ್ ನಮ್ಮ MLA ಶಿವಲಿಂಗೇಗೌಡರಿಗೆ ಖಂಡಿತ ಕೊಡಬೇಕು ಅಂತ ಕೆಲಸ ಮಾಡೋದು ಪುಣ್ಯ. ನಮ್ಮ ಅಕ್ಷಯ ತಾಲೂಕು ಮಾಜಿ ಗ್ರಾಮ ಖುಷಿ ಆಗ್ಬಿಡ್ತಲ್ಲ. ಎಲ್ಲರೂ ಮಾಡಿ ಎಲ್ಲ ಸಂಘಟನೆ ಮಾಡಿ ಯಾರು ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ದೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. बोलो कांग्रेस पार्टी की, बोलो कांग्रेस पार्टी की, बोलो सोनिया गांधी की, बोलो राहुल
राहुल गांधी की, बोलो प्रियंका गांधी की, बोलो मल्लिकार्जुन खड़गे की, बोलो बीके जमीर अहमद की, बोलो केएम सुनींगेगौड़ा की। ಬೇಕೇ ಬೇಕು ಡಿಸಿಎಂ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಮುನಿಗೇಗೌಡರಿಗೆ ಮಿನಿಸ್ಟರ್ ಸ್ಥಾನ ನೀಡಲೇಬೇಕು. ನಮ್ಮ ಅರಸೀಕೆರೆ ಕ್ಷೇತ್ರ ಶಾಸಕರಾದ ಕೆಎಂ ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು,